ಬೆಳೆಸಬೇಕು, 108 ಸಂಸ್ಥೆಗಳನ್ನು ಬೆಳೆಸಬೇಕು, ವಿದ್ಯಾಸಂಸ್ಥೆಗಳನ್ನು ಬೆಳೆಸಬೇಕು, ಯಾವುದೇ ಒಂದು ಟ್ರಸ್ಟ್ ಮಾಡಬೇಕು, ಇದು ಯಾವುದೂ ಇಲ್ಲ. ವಿಶೇಷ ಅಂದ್ರೆ ಅವರು ಏನು ಅಂಗಿ ತೊಡ್ಕೊತಿದ್ರು, ಆ ಅಂಗಿ ಕಿಸೆನೇ ಇರಲಿಲ್ಲ. ಹೀಗಾಗಿ ಆ ರೀತಿಯಾದಂಥ ವ್ಯಕ್ತಿತ್ವ ಸಿದ್ದೇಶ್ವರ ಸ್ವಾಮೀಜಿಯವರು. ಮತ್ತು ಯಾವುದೇ ಆಶೆ ಆಕಾಂಕ್ಷೆ ಸರ್ಕಾರದಿಂದಂತೂ ಏನೂ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಎಲ್ಲರೂ ಒಂದು ಬಜೆಟ್ ಮಂಡನೆ ಆಗ್ತದೆ ಅಂದರೆ ಮುಖ್ಯಮಂತ್ರಿ ಬೆನ್ನ ಹತ್ತಾರೆ ಎಲ್ಲರೂ. ನಮ್ಮ ಸಂಸ್ಥೆಗೆ ಅಷ್ಟು ಕೊಡ್ರಿ, ನಿಮ್ಮ ಸಂಸ್ಥೆ ಕೊಡ್ರಿ, ಅಲ್ಲೇ ಅರ್ಜಿ ಕೊಡೋದು, ಇಲ್ಲೇ ಅರ್ಜಿ ಕೊಡೋದು, ಇವೆಲ್ಲ ನಾವು ನೋಡಿದ್ದೀವಿ. ಒಂದ್ಸಲ ಏನಾಯಿತು, ಯಡಿಯೂರಪ್ಪನವರು ಮುಖ್ಯಮಂತ್ರಿ ಹಣಕಾಸು ಅವ್ರು ಬಜೆಟ್ ಮಂಡನೆ ಮಾಡಿದ್ರು. ಆ ಬೇರೆ ಬೇರೆ ಸಂಘ ಸಂಸ್ಥೆಗಳಿಗೆ ಮಠ ಮಂದಿಗೆ ಹಣ ಕೊಟ್ಟಿದ್ರು, ಅನುದಾನ ಕೊಟ್ಟಿದ್ರು. ನಾನು ಕ್ಯಾಬಿನೆಟ್ ಮಿನಿಸ್ಟ್ರಲ್ಲಿ. ಆವಾಗ ನಂಗೆ ಸಿದ್ದೇಶ್ವರ ಸ್ವಾಮೀಜಿಯವರು ಶಿಷ್ಯಂದರು ಯಾರೋ ಬಿಜಾಪುರದವರು, ನನಗೆ ಅದು ನೆನಪಿಲ್ಲ. ಅವರು ಫೋನ್ ಮಾಡಿ, ಇಲ್ರಿ ನೀವು ಎಲ್ಲ ಮಠ ಯಡಿಯೂರಪ್ಪನ ಕೊಡ್ತಾ ಇದ್ದಾರೆ, ಸಿದ್ದೇಶ್ವರ ಆಶ್ರಮಕ್ಕೆ ಇನ್ನೂ ಕೊಡಲೇ ಇಲ್ಲಲ್ಲ ಅನ್ನುವಂಥ ಮಾತನ್ನು ಹೇಳಿದರು. ನೋಡ್ರಿ ಸಿದ್ದೇಶ್ವರ ಸ್ವಾಮೀಜಿಯವ್ರು ಕೇಳಿರಿ, ನಂಗೆ ಕೇಳ್ರಿ ಅಂತ. ಇಲ್ರಿ ನಾವೆಲ್ಲ ಶಿಷ್ಯಂದ್ರದ್ದು ನಮ್ಮ ಬೈಕ್ ಇದೆ, ಹೇಳ್ರಿ ಹೇಳಿ ಕೊಡಿಸಿ ಅಂತ. ನಾವು ಒಂದು ಕೆಲವೊಂದು ಕ್ಯಾಬಿನೆಟ್ ಮಿನಿಸ್ಟ್ರು ಯಡಿಯೂರಪ್ಪನ ಕಡೆ ಹೋದ್ವಿ. ನೋಡ್ರಿ ಎಲ್ಲ ಕಡೆ ಕೊಟ್ಟಿರಿ, ಸಿದ್ದೇಶ್ವರ ಸ್ವಾಮೀಜಿಯವರ ಆಶ್ರಮಕ್ಕೆ ನೀವು ಅನೌನ್ಸ್ ಮಾಡಬೇಕು, ಈಗ ನೀವು ರಿಪ್ಲೈ ಕೊಡ್ತಿರಲ್ಲ ಬಜೆಟ್ನಲ್ಲಿ, ನೀವು ಅನೌನ್ಸ್ ಮಾಡಬೇಕು ಅಂತ ಹೇಳಿದಾಗ ಒಪ್ಕೊಂಡ್ರು ಅವರು. ನೋಡ್ರಿ ಇನ್ನೊಮ್ಮೆ ಸೆಟ್ರ್, ಇನ್ನೊಮ್ಮೆ ವಿಚಾರ ಮಾಡಿರಿ, ಇನ್ನೊಮ್ಮೆ ನೀವು ಹೇಳ್ರಿ, ಅದು ಇನ್ನೊಮ್ಮೆ ಕೇಳ್ಕೊಂಡು ನೀವು ವೆರಿಫೈ ಮಾಡಿರಿ. ನಾನು ರಿಪ್ಲೈ ಇದ್ದಾಗ, ನಾನು ಬಜೆಟ್ ರಿಪ್ಲೈ ಇದ್ದಾಗ ನಾನು 10 ಕೋಟಿ ರೂಪಾಯಿ ಅನೌನ್ಸ್ ಮಾಡ್ತೀನಿ ಅಂತ ಎಲ್ಲ ರೆಡಿ ಮಾಡ್ಕೊಂಡಿದ್ದು, ರಿಪ್ಲೈದು ರೆಡಿ ಆಗಿತ್ತು. ಆಮೇಲೆ ಅದು ಸುದ್ದಿ ಗುರ್ತಾಗಿ ಸಿದ್ದೇಶ್ವರ ಅಪ್ಪನವರಿಗೆ ಸುದ್ದಿ ಗುರ್ತಾಯಿತು. ಗುರ್ತಾಗಿ ಇಮಿಡಿಯೇಟ್ಲಿ ಅವ್ರ ಶಿಷ್ಯರ ಮುಖಾಂತರ ನಾನೊಂದು ಮೆಸೇಜ್ ಕಳಿಸಿದ್ದು, ನೋಡ್ರಿ ಅನೌನ್ಸ್ ಮಾಡ್ಸಕ್ಕೆ ಹೋಗ್ಬೇಡ್ರಿ, ನಾವು ಸರ್ಕಾರದಿಂದ ಏನೂ ನಿರೀಕ್ಷೆ ಮಾಡೋದಿಲ್ಲ, ಮತ್ತು ನೀವು ಅನೌನ್ಸ್ ಮಾಡಿಸಿದ್ರೆ ಅದನ್ನು ನಿರಾಕರಣೆ ಮಾಡೋದು ಮುಜುಗರಕ್ಕೆ ಒಳಗಾಗೋದು ಬೇಡ, ಅದಕ್ಕಾಗಿ ಇಮಿಡಿಯೇಟ್ಲಿ ನೀವು ಯಡಿಯೂರಪ್ಪನ ಗಮನಕ್ಕೆ ತಂದಾಗ ನಾವು ಮತ್ತೆ ಯಡಿಯೂರಪ್ಪನ ಕಡೆಗೆ ಹೋದೆ, ದಯವಿಟ್ಟು ಅನೌನ್ಸ್ ಮಾಡೋಕ್ಕೆ ಹೋಗಬೇಡ. ಈ ರೀತಿಯಾದಂಥ ವ್ಯಕ್ತಿತ್ವ ಬಹುಶಃ ಎಲ್ಲಿನೂ ನನ್ನ ಜೀವನದಲ್ಲಿ, ನಾನು ಸಾರ್ವಜನಿಕ ರಂಗದಲ್ಲಿ ಸಾಕಷ್ಟು ವರ್ಷದಿದ್ದೀನಿ, ಇಂಥ ವ್ಯಕ್ತಿತ್ವ ಇಂಥ ಸ್ವಾಮೀಜಿಯವ್ರು ನಾನು ನನ್ನ ಲೈಫ್ನಲ್ಲೇ ನೋಡಲಿಲ್ಲ. ಹೀಗಾಗಿ ನಾ ಎಲ್ಲ ಕಡೆಯೂ ಹೇಳ್ತಿದ್ದೆ, ನೋಡ್ರಿ ಸ್ವಾಮೀಜಿಯವರು ಅಂತಂದರೆ ಒಂದು ಡೆಫಿನೇಷನ್ ಇರ್ತದೆ, ಒಂದೊಂದು ಶಬ್ದಕ್ಕೆ ಒಂದೊಂದು ಇದಕ್ಕೆ ವ್ಯಕ್ತಿ ಡೆಫಿನೇಷನ್ ಇದೆ. ಸ್ವಾಮೀಜಿಯವರು ಅಂತ ಏನೋ ಡೆಫಿನೇಷನ್ ಇದ್ದರೆ ಅದಕ್ಕೆ ಅರ್ಹರಾಗುವಂಥವ್ರು ಇದ್ದರೆ ಅದು ಸಿದ್ದೇಶ್ವರ ಸ್ವಾಮೀಜಿಯವರು ಅಂತ, ಇದು ಅವ್ರ ವ್ಯಕ್ತಿತ್ವ. ಹೀಗಾಗಿ ಇಂಥ ವ್ಯಕ್ತಿತ್ವ ಇರುವಂಥ ಆದರ್ಶಪ್ರಾಯವಂಥರು ಮತ್ತು ಧಾರ್ಮಿಕ ಚಿಂತನೆಗೆ ಒಳಗಾಡುತ್ತವರು ಮತ್ತು ಪ್ರವಚನ ಹೇಳೋದು ಒಂದೇ ಒಂದು ತಾಸು, ಬೆಳಗ್ಗೆ 7ಕ್ಕೆ ಬಂದ್ರೆ 7ರಿಂದ 8, ಒಂದೇ ತಾಸು. ನೀವು 5 ನಿಮಿಷ ತಡ ಆಗಿ ಬರ್ರಿ, 10 ನಿಮಿಷ ತಡ ನೀವು ಬಿಟ್ಟಿದ್ದದು. ಕರೆಕ್ಟ್ ಅವರು 7 ಗಂಟೆಗೆ ಬರೋರು, 7 ಗಂಟೆಗೆ ಚಾಲೂ ಮಾಡೋದು, 8 ಗಂಟೆಗೆ ಮುಕ್ತಾಯ. ಮತ್ತು ಇನ್ನೊಂದು ವಿಶೇಷ, ಈಗ ನೋಡಿ ಇದು ವೇದಿಕೆ, ಈ ವೇದಿಕೆ ಮೇಲೆ ಯಾರೂ ಇಲ್ಲ, ಯಾರು ಸ್ವಾಮೀಜಿರು ಇಲ್ಲ, ಯಾರು ಗಣ್ಯರು ಇಲ್ಲ, ಯಾರೂ ಇಲ್ಲ. ಅದೇ ರೀತಿ ಅವರು ಪ್ರವಚನ ಟೈಮ್ದಲ್ಲಿ ಹಾಗೆ ಅವರು ಎಲ್ಲೇ ಕೆಳಗೆ ಕುಂದಿರ್ತಿದ್ರು, ಎಲ್ಲೇ ಮೂಲೆಗೆ. ಆಮೇಲೆ ಅವ್ರದ್ದು ಪ್ರವಚನದಾಗ ಬಂದು ಮೇಲೆ ಬಂದು ಪ್ರವಚನ ಹೇಳಿ ಹೋಗ್ತಾಯಿದ್ರು, ವೇದಿಕೆ ಮೇಲೆ ಯಾರೂ ಇಲ್ಲ. ಇದು ಒಂದು ವೈಶಿಷ್ಟ್ಯ. ಹೀಗಾಗಿ ಈ ರೀತಿಯಾದಂಥ ಒಂದು ವೈಶಿಷ್ಟ್ಯಪೂರ್ಣವಾದಂಥ ವ್ಯಕ್ತಿತ್ವವಂಥ ಸಿದ್ದೇಶ್ವರ ಸ್ವಾಮಿಯವ್ರನ್ನ ನಾವು ಎಂದೂ ಮರೀಲಿಕ್ಕೆ ಸಾಧ್ಯ ಇಲ್ಲ. ಅವರೇನೋ ನಮ್ಮ ಸಮಾಜಕ್ಕೆ, ಎಲ್ಲ ವ್ಯಕ್ತಿಗಳಿಗೆ, ಸಮಾಜದ ಬಂಧುಗಳಿಗೆ ಏನೇನೋ ಅವರು ಸಂದೇಶ ಕೊಟ್ಟಿದ್ದಾರೆ, ಏನು ಪ್ರವಚನ ಹೇಳಿದ್ದಾರೆ, ಬಹುಶಃ ಅದನ್ನೇ ಯಾವ ರೀತಿ ಬಸವಣ್ಣವರು 12ನೇ ಶತಮಾನ ಹೇಳಿದ್ದನ್ನು ಅವ್ರು ನಡ್ಕೊಂಡು ಬಂದರು, ಎಲ್ಲರೂ ನಾವು ಅವ್ರು ನಡ್ಕೊಂಡು ಬಂದರು. ಅದೇ ರೀತಿ ನಾನು ಒಂದೇ ಒಂದು ಹೇಳೋದು, ಇವತ್ತು ಅವ್ರು ನಮ್ಮನ್ನು ಅಗಲಿದ್ರು ಸಹಿತ ನಮ್ಮ ಮನಸ್ಸು ಹೋಗಿದ್ದಾರೆ. ಅವ್ರು ನಿಜವಾಗಿ ಅವ್ರಿಗೇನಾರ ಗೌರವ ಸ್ಮರಣೋತ್ಸವ ನಾವು ಮಾಡೋದಾಗಿದ್ದರೆ, ಅವರೇನೋ ಒಂದು ಜೀವನದ ಪಾಠವನ್ನು ಕಲಿಸಿದ್ದಾರೆ, ಜೀವನದ ಆದರ್ಶಗಳನ್ನು ಹೇಳಿದ್ದಾರೆ. ಅದರ ರೀತಿ ನಾವು ನಡ್ಕೊಂಡ್ರೆ ಅದೇ ನಿಜವಾದಂಥ ಸ್ಮರಣೋತ್ಸವ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಬೇಕಿದ್ದೇನೆ. ಹೀಗಾಗಿ ಅವರ ಒಂದು ನೆನಪನ್ನು ಮಾಡಿಕೊಂಡು ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಅವ್ರ ಬಗ್ಗೆ ಗೌರವ ಅರ್ಪಣೆ ಮಾಡಲಿಕ್ಕೆ ನನಗೂ ಇವತ್ತು ಪೂಜ್ಯ ಹಿರಿಯರು, ಸಂಘಟಕರು, ಸ್ವಾಮೀಜಿಯವರು ನಾನು ಕರೆದಿದ್ರು. ನನಗೊಂದು ಸಿಕ್ಕಂಥ ಗೌರವ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಎಲ್ಲರಿಗೂ ನಾನು ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸಿ ನನ್ನ ಧನ್ಯವಾದಗಳು ಹೇಳಿ ನನ್ನ 4 ಮಾತನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.
ಅಖಿಲ ಭಾರತ ಶಿಕ್ಷಣ ಮಂಡಳಿ ದೆಹಲಿಯ ಆತ್ಮೀಯರಾಗಿರುವಂಥ ಶ್ರೀ ಶಂಕರಾನಂದಜಿಯವರೇ, ಹಿರಿಯರಾಗಿರುವಂಥ ಶ್ರೀ ಎಸ್ ಕಿರಣ್ ಕುಮಾರ್ ಅವರೇ, ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರು ಶಾಸಕರಾಗಿರುವಂಥ ಸೋದರ ಬಿ ವೈ ವಿಜೇಂದ್ರ ಅವರೇ, ಈಗ ತಾನೇ ನಮ್ಮನ್ನೆಲ್ಲ ಉದ್ದೇಶಿಸಿ ಮಾತಾಡಿರುವಂಥ ಹಿಂದಿನ ಮುಖ್ಯಮಂತ್ರಿಗಳಾಗಿರುವಂಥ ಹಿರಿಯರಾದ ಶ್ರೀ ಜಗದೀಶ್ ಶೆಟ್ಟರ್ ಅವರೇ, ಅವರಿವರಿಂದ ಎಲ್ಲ ಇಲ್ಲಿ ಉಪಸ್ಥಿತರಿರುವಂಥ ಗೌರವಾನ್ವಿತ ಮಾಜಿ ಸಚಿವರು, ಶಾಸಕರು, ಜನಪ್ರತಿನಿಧಿಗಳು, ತಾಯಂದಿರು, ಸಹೋದರ ಸಹೋದರರು, ಅಭಿಮಾನಿ ಕಾರ್ಯಕರ್ತ ಬಂಧುಗಳೇ ಹಾಗೂ ಪತ್ರಕರ್ತ ಸ್ನೇಹಿತರೆ, ಭಾಳ ಇವತ್ತಿನ ಸಮಾರಂಭದಲ್ಲಿ ಒಂದು ವಿಷಯಗಳನ್ನು ನಾವು ನೆನಪು ಮಾಡ್ಕೋಬೇಕಾಗ್ತದೆ. ಸಂತನೆಂದರೆ ಯಾರು? ದಿವ್ಯತೆಯ ಆದಿತವರು, ಸರಳತೆಯ ಸೂತ್ರದಲ್ಲಿ ಸುಖವ ಕಂಡವರು, ಮಮತೆ ಬಂಧನ ಕಳಚಿ ಬಲುದೂರ ನಿಂತವರು, ಎಲ್ಲರಲ್ಲಿ ಅವನೊಬ್ಬ ಮುದ್ದು ರಾಮ ಎನ್ನುವಂತೆ ಈ ಗೀತೆ ಬಹುಶಃ ಪೂಜ್ಯ ಶ್ರೀ ಸಿದ್ದೇಶ್ವರ ಮಹಾಸ್ವಾಮೀಜಿಯವರನ್ನು ಆಧರಿಸಿ ಕೆ ಮರುಳಸಿದ್ದಪ್ಪನವರು ಬರೆದಿದ್ದೆಂಬುದನ್ನು ನಾವೆಲ್ಲ ಗಮನಿಸಬೇಕು. ಆತ್ಮೀಯರಿವತ್ತು ನಾವು ಬಿಜಾಪುರ ಜಗತ್ಪ್ರಸಿದ್ಧ ಗೋಲ್ ಗುಮ್ಮಟವನ್ನು ನಾವು ಹೋಲಿಸ್ತೇವೆ. ಅದೇ ಪ್ರಕಾರವಾಗಿ ಜ್ಞಾನ ಗುಮ್ಮಟವನ್ನು ಹಾಕಿಕೊಟ್ಟು ಇಡೀ ಜಗತ್ತಿಗೆ ವಿಜಯಪುರವನ್ನು ಮತ್ತು ಕೋಟ್ಯಾಂತರ ಭಕ್ತಾದಿಗಳನ್ನು ಮಾಡಿಕೊಟ್ಟಿರುವಂಥ ಕೀರ್ತಿ ಪೂಜ್ಯ ಶ್ರೀ ಸಿದ್ದೇಶ್ವರಪ್ಪ ಅವರು ಸಲ್ತದೆ ಅನ್ನೋಂಥದ್ದನ್ನು ಈ ಸಂದರ್ಭದಲ್ಲಿ ಇಷ್ಟಪಡ್ತಾರೆ. ಆತ್ಮೀಯರೇ, ನಾವೆಲ್ಲ ಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರ ಮೇಲೆ ಇಟ್ಟ ಶ್ರದ್ಧಾ ಭಕ್ತಿ ಭಾವನೆಗಳನ್ನು ಯಾವತ್ತೂ ಈ ಜ್ಞಾನಯೋಗ ಶ್ರಮದ ಮೇಲೆ ಮುಂದುವರಿಸಿಕೊಂಡು ಈ ವನದ ತುಂಬ ಸಿದ್ದೇಶ್ವರನೆಂಬ ಹಕ್ಕಿ ಪಕ್ಷಿ ಕೋಗಿಲೆಗಳ ನೀನಾದ ಯಾವತ್ತೂ ಮೊಳಗಲಿ ಎಂದು ನಾನು ಮೊಟ್ಟ ಮೊದಲಿಗೆ ಆಶಿಸ್ತಾ ಇದ್ದೇನೆ. ಆತ್ಮೀಯರೇ, ಪೂಜ್ಯ ಶ್ರೀಗಳ ಬಗ್ಗೆ ನಾವು ಎಷ್ಟು ಹೇಳಿದ್ರೂ ಕಡಿಮೆನೆ. ಅವರಂಥ ಪೂಜ್ಯ ಶ್ರೀಗಳು ಇನ್ನೊಬ್ಬರಿಲ್ಲ ಅನ್ನುವಂಥದ್ದನ್ನು ನಾವೊಬ್ಬರೇ ಅಲ್ಲ, ಕೋಟ್ಯಾಂತ ಇಡೀ ಜಗತ್ತಿನ ಭಕ್ತಾದಿಗಳು ಹೇಳಕ್ಕೆ ಸಾಧ್ಯ ಇದೆ. ನನ್ನೊಂದು ಮನದಾಳದ ಮಾತು, ಮುಂಬರುವಂಥ ಎಲ್ಲ ಪೂಜ್ಯ ಶ್ರೀಗಳು ಪೂಜ್ಯ ಶ್ರೀ ಸಿದ್ದೇಶ್ವರಪ್ಪಾಜಿಯವರ ಅವರ ನಡೆ ನುಡಿಗಳು, ಅವ್ರು ಯಾವ ರೀತಿ ಇರಬೇಕನ್ನುವಂಥದ್ದನ್ನು ಅವರು ತೋರಿಸ್ಕೊಟ್ಟಿದ್ದಾರೆ. ಅದನ್ನು ಅವರು ಅಳವಡಿಸ್ಕೊಂಡು ಬಿಟ್ಟರೆ ನಾವೆಲ್ಲ ಕೋಟ್ಯಾಂತರ 140 ಕೋಟಿ ಜನ ಭಾರತೀಯರು ಮತ್ತು ಅದರಲ್ಲಿ ವಿಶೇಷವಾಗಿ ರಾಜಕಾರಣಿಗಳು ನಾವು ಸುಧಾರಣೆ ಆಗಲಿಕ್ಕೆ ಸಾಧ್ಯತೆ ಅನ್ನುವಂಥ ಮಾತನ್ನು ಸಹಿತ ನಾನು ಮನಸಾರಿ ಹೇಳಕ್ಕೆ ಇಚ್ಛೆಪಡ್ತಾ ಇದ್ದೀನಿ. ಆತ್ಮೀಯರೇ, ಪೂಜ್ಯರ ಎಷ್ಟು ಹೇಳಿದ್ರೂ ಕಡಿಮೆನೆ. ನಾನು ಒಂದ್ಸಲ ನನಗೆ ಆಗಿರುವಂಥ ಅನುಭವ, ನನಗೆ ಯಾವಾಗ ಸಮಯ ಸಿಗ್ತಿತ್ತು ಅಪ್ಪ ಅವರ ದರ್ಶನವನ್ನು ಪಡೆದು ಒಂದು 4 ಮಾತು ಕೇಳ್ಕೊಂಡು ನಮ್ಮ ಅನಿಸಿದ್ದನ್ನು ಹೇಳ್ಕೊಂಡು ಅವ್ರ ಆಶೀರ್ವಾದ ತಗೊಂಡು ಹೋಗುವಂಥ ಒಂದು ಪದ್ಧತಿ ನಾನು ಹಾಕ್ಕೊಂಡಿದ್ದೆ. ಒಂದ್ಸಲ ನಾನು ಮನೆಗೆ ಕರೆದಿದ್ದೆ, ಬಂದಿದ್ದರು ಪೂಜ್ಯರು. ಬಂದು ಒಂದು 3-4 ತಾಸು ಸಮಯ ಕಳೆದ್ರು. ಇಲ್ಲಪ್ಪ, ಮನೆ ಭಾಳ ಅದ್ಭುತವಾಗಿದೆ, ಚೆನ್ನಾಗಿ ಮಾಡಿದೆ ಅಂತಂದರು. ಆಮೇಲೆ ಹೋಗ್ಬೇಕಾತಂದ್ರೆ ಅವ್ರು ಗಾಡಿಯಲ್ಲಿ ಹತ್ತಿದ್ರು. ಗಾಡಿಯಲ್ಲಿ ಹತ್ತಬೇಕಾದ್ರೆ ನಮಸ್ಕಾರ ಮಾಡಿ ನಾವು ಒಂದು 2 ಹೆಜ್ಜೆ ಹಿಂಸರಿದೆ. ಗಾಡಿ ಕಾರ್ ಮುಂದೆ ಹೋಗ್ತಾ ಇತ್ತು. ಹೋಗ್ಬೇಕನ್ನೋದ್ರ ಮರೀಶ್ ಬಾಯಿ ಕಡೆ ಅಂತಂದ್ರು. ಬಂದೆ. ಇಷ್ಟೊಂದು ದೊಡ್ಡ ಮನೆ ನಿನಗೆ ಅವಶ್ಯಕತೆ ಇತ್ತಾ ಅನ್ನುವಂಥ ಮಾತಾಡ್ತೀನಿ. ನನಗೆ ಅವತ್ತಿನಿಂದ ಇವತ್ತಿನವರೆಗೆ ಅವ್ರು ಹೇಳಿದ ಮೇಲೆ ನಾನು ಮೊದಲು ಭಾಳಷ್ಟು ಡ್ರೆಸ್ಗಳು ಹೊಲಿಸ್ತಿದ್ದೆ. ನಾನು ಭಾಳ ಶೋಕಿ ಅರಿವಿ ಹಾಕೊಳ್ಳೋದು. ಅವ್ರು ಹೇಳಿದ ಮೇಲೆ ಇಷ್ಟೊಂದು ಡ್ರೆಸ್ ನನಗೆ ಬೇಕಾ, ಇಷ್ಟೊಂದು ದೊಡ್ಡ ದೊಡ್ಡ ಕಾರ್ ಬೇಕಾ ಅನ್ನೋದ್ರ ಸಲುವಾಗಿ ಅವತ್ತಿನ ಎಲ್ಲ ಬಿಟ್ಟು ಇದ್ದದ ಡ್ರೆಸ್ ಹಾಕೊಳತ್ತೀನಿ. ಅದೇ ಹಳೆ ಕಾರಣ ಆಗ್ತೇನೆ. ಒಂದ್ಸಲ ನಮ್ಮ ಜಮಖಂಡಿಯಲ್ಲಿ ಖುಲಾ ಮಠದಲ್ಲಿ ಕಲ್ಲುತ್ತಿ ಸಾಹೇಬ್ MLA ಆಗಿದ್ದರು. ಒಂದು ಭಾಳ ಅದ್ಭುತವಾಗಿರುವಂಥ ಮಠವನ್ನು ಕಟ್ಟೋದ್ರ ಮುಖಾಂತರ ಪೂಜ್ಯ ಅಪ್ಪಾಜಿ ಅವ್ರಿಗೆ ಇದರಲ್ಲಿ ನೀವು ಇರಬೇಕು ಅನ್ನೋಂಥದ್ದು ಹೇಳಿದರು. ಭಾಳ ಸಂತೋಷಪ್ಪ, ನಾನು ಕೊಟ್ಟಿದ್ದೀಯಾ, ನಾನು ಇರ್ತೀನಿ ಅಂದರು. ಅಂದ್ರೆ ಅವ್ರು ಹೇಳಿದ ತಕ್ಷಣ ಹೇಳಿದರು. ಅವ್ರು ಬಂದರು, ಇದ್ದರು. ಈ ಚಾವಿ ನೀವು ತೊಗೊಳ್ರಿಪ್ಪ, ಮುಂದಿನ ಭಕ್ತಾದಿಗಳನ್ನೆಲ್ಲ ಮುಂದುವರ್ಸ್ಕೊಂಡು ಹೋಗ್ರಿ ಅಂತಂದರು. ಹೆಂಗೆ ಸ್ವಾಮೀಜಿಯವ್ರು ಒಪ್ಕೊಂಡ್ರಂತಂದ್ರೆ ಹೇಳಿದ ತಕ್ಷಣನೇ ಬೇಡ ಅಂದಿದ್ರಂದ್ರೆ ಅವ್ ಇಷ್ಟೊಂದು ಪ್ರೀತಿಯಿಂದ ಕಟ್ಟಿರುವಂಥದ್ದು ಅವ್ನ ಮನಸ್ಸಿಗೆ ಬೇಜಾರಾಗ್ಬೋದು ಅನ್ನೋದ್ರ ಸಲುವಾಗಿ ನಾನು ಒಪ್ಕೊಂಡೆ. ಇದು ನಂದಾಯ್ತು, ಈಗ ನೀವು ಇದ್ರ ಮುಂದುವರ್ಸ್ಕೊಂಡು ಹೋಗ್ರಿ ಅನ್ನುವಂಥದ್ದನ್ನ ಅವರ ಮನಸ್ಸಿನಿಂದ ಹೇಳಿರುವಂಥದ್ದು ನಮ್ಮ ಜೀವನದಲ್ಲಿ ಎಂದೂ ಮರಿಬಾರ್ದು. ಇನ್ನೊಂದ್ಸಲ ಪೂಜ್ಯ ಅಪ್ಪಾಜಿ ಅವರಿಗೆ ಕಾರಿಲ್ಲ, ಅವರು ದಿನನಿತ್ಯ ಬೇರೆ ಬೇರೆ ಕಾರದಲ್ಲಿ ಅಡ್ಡಾಡ್ತಾರೆ ಅಂತೇಳಿ ಅವ್ರೊಬ್ಬ ಭಕ್ತ ಬೇರೆ ದೇಶದಿಂದ ಬಂದಿರುವಂಥವ್ರು ಒಂದು ಒಳ್ಳೆಯ ಕಾರನ್ನು ಅವ್ರಿಗೆ ಕೊಟ್ಟರು. ಅಪ್ಪಾಜಿ ಇದು ನೀವು ಯೂಸ್ ಮಾಡಬೇಕು ಅಂತೇಳಿ. ಭಾಳ ತುಂಬ ಸಂತೋಷಪ್ಪ ಅಂದರು. ಅವತ್ತು ಹೋಗಿ ಹೊಳ್ಳಿ ಬಂದು ವಾಪಸ್ ನಿಮ್ಮ ಗಾಡಿ ಒಯ್ಯಪ್ಪ ಅಂದರು. ಅವಾಗ ಏನಂತಂದ್ರೆ ಅವರು, ನೀ ಹೇಳಿದೆ ನಿನ್ನ ಗಾಡಿನ ಇಟ್ಕೊತೀನಿ, ಇದೇ ಡ್ರೈವರು ಒಬ್ಬನೇ ಡ್ರೈವರು ಒಂದೇ ಕಾರ್ ನನ್ನ ಹತ್ರ ಇರ್ತಾರೆ.
ಈ ಕಾರ್ ನೀವು ಹೋದಂದ್ರೆ ನಾನು ಯಾರು ಕರೀಲಿಕ್ಕೆ ಬರ್ತಾರೆ, ದಿನನಿತ್ಯ ಒಂದು ಕಾರನ್ನು ನಾನು ಕಳಿಸ್ಕೊಡ್ತಾರೆ, ದಿನನಿತ್ಯ ಒಬ್ಬ ಡ್ರೈವರ್ ಪೇ ಜೋಡಿ ನಾನು ಮಾತಾಡ್ಲಿಕ್ಕೆ ಆಗ್ತದೆ, ನನ್ನ ವಿಷಯಗಳನ್ನ ಅವ್ರ ಜೋಡಿ ಹಂಚ್ಕೊಳಿಕ್ಕೆ ಆಗ್ತದೆ, ಅವರ ಸಮಸ್ಯೆಗಳನ್ನ ನಾನು ಕೇಳಲಿಕ್ಕೆ ಆಗ್ತದೆ. ನನಗೆ ದಿನನಿತ್ಯ ಒಂದೊಂದು ಕಾರ್ ಇರ್ತದೆ, ಈ ಒಂದು ಕಾರ್ ನನಗೆ ಬೇಡಪ್ಪ ಅನ್ನೋಂಥ ಮಾತನ್ನು ಸಹಿತ ಪೂಜ್ಯರು ಅವತ್ತಿನ ಸಂದರ್ಭದಲ್ಲಿ ಹೇಳಿ. ಅವರೆಲ್ಲ ನಾವು ಅವ್ರು ಕಲ್ಕೊಳ್ಳುವಂಥದ್ದು ಭಾಳಷ್ಟಿದೆ, ಅವ್ರು ಮಾತಾಡಿರುವಂಥದ್ದು. ಅದರಲ್ಲಿ ವಿಶೇಷವಾಗಿ ರಾಜಕಾರಣಿಗಳು ನಾವು ಏನು ಮಾತಾಡ್ತೀವೋ, ಯಾವ ರೀತಿ ಇರ್ತೀವೋ, ಒಂದಕ್ಕೊಂದು ಸಂಬಂಧ ಇಲ್ಲ. ಮೆದುಳಿಗೆ ಹೃದಯಕ್ಕೆ ಸಂಬಂಧ ಇರದೇ ಇರುವಂಥವ್ರು ನಾವು ಬಿಜಾಪುರದಲ್ಲಿ ಅಖಂಡ ಜಿಲ್ಲೆಯಲ್ಲಿ ಇದ್ದಂಥವ್ರೆ ನಾವು ಅದೀವಿ. ಎಷ್ಟೋ ಮಂದಿ ಬೇರೆ ಜಿಲ್ಲೆದಾಗ ಇದ್ದವರು ಅಪ್ಪಾಜಿಯವ್ರು ಮಾತ್ರ ಸುಧಾರಣೆ ಆಗ್ಯಾರ ಹೊರತು ನಾವಿನ್ನೂ ಗೋಲ್ಗೊಂಬದಲ್ಲಿ ಇರುವಂಥವ್ರು ನಾವೇ ಸುಧಾರಣೆ ಆಗಿಲ್ಲ. ಅದ್ರ ಸಲುವಾಗಿ ನಾನು ಹೆಚ್ಚು ಮಾತಾಡೋದಿಲ್ಲ. ನನ್ನ ಅಕಸ್ಮಿಕವಾಗಿ ನಾನು ಮಾತಾಡ್ಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ರು. ನಾನು ಇಷ್ಟೇ ಹೇಳ್ತೇನೆ, ಅಪ್ಪಾಜಿಯವರು ಅಂಥವ್ರು ಮುಂದೆ ನಮ್ಮ ಜೀವನದಲ್ಲಿ ಇರೋದಿಲ್ಲ. ಅವ್ರು ಏನೇನು ಬುಕ್ ಬರೆದಿದ್ದಾರೆ, ಅವ್ರು ಏನು ವಿಡಿಯೋಗಳು ವೈರಲ್ ಆಗ್ತಾ ಇದೆ, ಅವ್ರ ಮನಸ್ಸಿನ ಭಾವನೆಗಳೇನಿತ್ತು ಅವುಗಳನ್ನು ನಮ್ಮ ದಿನನಿತ್ಯ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಅದೇ ನಾವು ಸಾರ್ಥಕ ಬದುಕು ಅನ್ನುವಂಥದ್ದನ್ನು ನಾವು ನೀವೆಲ್ಲರೂ ಕೂಡ ಬರುವಂಥ ದಿವಸದಲ್ಲಿ ಅಳವಡಿಸ್ಕೊಳ್ಳೋಣ ಅನ್ನೋಂಥ ಮಾತನ್ನು ಹೇಳ್ತಾ ನಾನು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲರಿಗೂ ಕೋಟಿ ನಮ್ಮ ಧನ್ಯವಾದಗಳು. ಅವರಿಗೆ ಪೂಜ್ಯ ಶರಣಾನಂದ ಮಹಾಸ್ವಾಮಿಗಳವರಿಂದ ಸನ್ಮಾನ.